ಅರ್ಜೆಂಟಲ್ಲಿ ಎಲ್ಲ ಮಾಡಬೇಕಾಗಿದೆ. ಅಲ್ಲಿ ಸರ್ಕಾರ ಬೇರೆ ಇತ್ತು, ಅದನ್ನು ವಿರೋಧ ಮಾಡ್ತಾಯಿದ್ರು ಯಾರೋ ಕಾಂಗ್ರೆಸ್ ಅವರು. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇವು ಅಸ್ಸಾಂನಲ್ಲಿ, ವೆಸ್ಟ್ ಬೆಂಗಾಲಲ್ಲಿ, ಯಾವ್ಯಾರಲ್ಲಿ, ಕೇರಳದಲ್ಲಿ ಎಲ್ಲ ಅರ್ಜೆಂಟಾಗಿ ಮಾಡಬೇಕು. ಯಾಕೆ ಅರ್ಜೆಂಟ್ ಮಾಡೋದ್ರಲ್ಲಿ ಎಲೆಕ್ಷನ್ ನಡೀತಾ ಇತ್ತು, ನನಗೆ ಆಯಿತು, ಅದೇನೋ ಆಯಿತು. ಅದು ಇವಾಗ ಅದೇ ರೀತಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲೆಕ್ಷನ್ ಯಾವುದೂ ಇಲ್ಲ. 1 ತಿಂಗಳು 15 ದಿನದಲ್ಲೆಲ್ಲ ಮುಗಿಬೇಕಂದ್ರೆ ಎಲ್ಲಾಗುತ್ತೆ. ಇವಾಗ ನೋಡಿ, ಬಿರುಗಾಳಿ, ಮಳೆ, ಆಮೇಲೆ ಎಲ್ಲೆಲ್ಲೋ ಫ್ಲಡ್ ಎಲ್ಲೆಲ್ಲೋ ಇದೆ. ಆಮೇಲೆ ರಜೆಗಳಿದೆ, ಮಕ್ಕಳಿಗೆ ರಜೆಗಳಿದೆ. ಅದೇ ಇದರಲ್ಲಿ ನಾನು ಇನ್ನೊಂದು ಎಲೆಕ್ಷನ್ ಆಫೀಸರ್ ಕೇಳಿದ್ರೆ ಅಂದರೆ, ನಮ್ಮ ಒಂದು ಮನವಿ ರಿಕ್ವೆಸ್ಟ್ ಏನಂದರೆ, ಇಷ್ಟೇ ಅರ್ಜೆಂಟಲ್ಲ ಯಾಕೆ, 1 ತಿಂಗಳಲ್ಲಿ ಯಾಕೆ, ಇನ್ನೂ 2 ತಿಂಗಳು 3 ತಿಂಗಳು ಟೈಮ್ ಕೊಡಿ, ಆರಾಮಾಗಿ ನಡೀಲಿ. ಅರ್ಜೆಂಟ್ ಏನಿದೆ ಅಂತ ಎಲ್ಲರಿಗೂ ಮಿಸ್ ಅನುಕೂಲ ಎಲ್ಲರಿಗೂ ಆಗುತ್ತೆ. ಆಮೇಲೆ ಇನ್ನೊಂದು, ಮೊನ್ನೆ ಕೇಳಿದೆ, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು, ಈ ಬೀದಿಗಳಲ್ಲಿ, ಆಮೇಲೆ ಸ್ಲಮ್ಮಲ್ಲಿ ಯಾರು ಓದಿರಲ್ಲ, ಒಂದು 4 ಜನ ಕೂತ್ಕೊಂಡು ನಾವು ಏನು SRIR BLOಗಳು ಒಂದು ಬರ್ತಾರೆ, ಬಂದು ಏನೋ ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ ನಾವು ಫಿಲಪ್ ಮಾಡಿ ವಾಪಸ್ ಕೊಡಬೇಕು, ಅಷ್ಟೇ ಇರೋದು. ಅದು ಕೆಲವ್ರಿಗೆ ಓದಕ್ಕೆ ಬರೋಲ್ಲ. 70-80% ನಮ್ಮ ಜನಾಂಗದಲ್ಲಿ ಓದಿರೋರು ಇಲ್ಲ, ಅಂಜುಜಗಿರಿದ್ದಾರೆ, ಬೇರೆ ಸ್ಲಮ್ಮಲ್ಲಿ ಜನ ಇದ್ದಾರೆ. ಅವರೆಲ್ಲ ಫಿಲಪ್ ಮಾಡೋಕ್ಕೆ ಒಂದು 4 ಜನ ಕೂತ್ಕೊಂಡು ಫಿಲಪ್ ಮಾಡ್ಕೊಳ್ಳೋದು ತಪ್ಪೇನಿದೆ ಅದರಲ್ಲಿ. ಇವಾಗೇನು ಇದಕ್ಕನ್ನು ರಾಜಕೀಯ ಮಾಡ್ತಾರೆ, ಇವರಿಗೆ ಬರೀ ರಾಜಕೀಯ ಮಾಡಿ ಇದನ್ನ ಇವಾಗ ಸರ್ಕಾರ ಯಾವುದಿದೆ, ಕಾಂಗ್ರೆಸ್ ಸರ್ಕಾರ ಇದೆ, ಅವರೆಲ್ಲ ವಿರೋಧಿಗಳನ್ನ ನೀವು ತಡಿಬೇಕದು. ನಾವು ಉತ್ತರ ಕೊಡೋದೆಲ್ಲ, ಆಚೆ ಬಂದು ನೀವು ತಡಿಬೇಕು. ಏನು ಅಲ್ಲಿ ಎಲೆಕ್ಷನ್ ಆಫೀಸರ್ ಅಡ್ವೈಸ್ ಏನು ಮಾಡ್ತಾರೆ ಅದನ್ನು ನೀವು ಮಾಡಬೇಕು. ಅದು ಬಿಟ್ಟು ನೀವು ಅವ್ರ ಜೊತೆಲಿ ಸರ್ಕೊಂಡು ತಾರತಮ್ಯದಲ್ಲಿ ಏನೋ ಮಾಡಿ ಕಳಿಸ್ಬಿಡೋದಲ್ಲ. ಇಲ್ಲಿ ಯಾವ ಬಾಂಗ್ಲಾದೇಶ ಬಂದಿರೋರೆಲ್ಲ, ಯಾವ ಪಾಕಿಸ್ತಾನದವ್ರು ಬಂದಿರಲಿಲ್ಲ, ಇಲ್ಲಿಂದ ಬರ್ತಾರೆ, ಬಾರ್ಡರ್ ಇಲ್ಲಿ ನಮ್ಗೆ ಕ್ರಾಸ್ ಮಾಡೋಕ್ಕಾಗತ್ತಾ? ಪದೇ ಇದನ್ನು ರಾಜಕೀಯ ಮಾಡೋದು ಬೇಡ. ಒಂದು ಬಾರ್ಡರ್ ದಾಟಿ ಬರೋಕ್ಕಾಗಲ್ಲ, ಬಾರ್ಡರ್ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರುತ್ತೆ. ಹೌದಾ? ಇನ್ನೊಂದು ನಮ್ಮ ಮನವಿ ಎಲೆಕ್ಷನ್ ಆಫೀಸರ್ಗೆ ಅಂದರೆ, ಒಂದು ಟೈಮ್ ಸ್ವಲ್ಪ ಜಾಸ್ತಿ ಕೊಡಿ, ಎಕ್ಸ್ಟೆಂಡ್ ಮಾಡಿಕೊಡಿ. ಆಮೇಲೆ ಇದೇನು ನಡೀತಾ ಇದೆ ಪ್ರಕ್ರಿಯೆ, ಮಸೀದಿಗಳಲ್ಲಿ, ಚರ್ಚಲ್ಲಿ, ಚೌಲ್ಟ್ರಿನಲ್ಲಿ ಮಾಡಬಾರ್ದು ಅಂತ ಇದೆ. ಏನಾರು ಆಪ್ಷನ್ ಇದೆ ಅಲ್ಲಿ, ಒಂದು 20 ಜನ 30 ಜನ ಸಲಹೆ ಕೊಡ್ತಾರೆ, ಕೂತ್ಕೊಂಡು ಚರ್ಚ್ ಫಾರ್ಮ್, ನೀವು ಏನು ಫಾರ್ಮ್ ನಿಮಗೆ ಕೊಡ್ತೀರಾ ಆ ಫಾರ್ಮ್ನ ನಾವು ವಾಪಸ್ ಕೊಡ್ತೀವಿ, ಫಿಲಪ್ ಮಾಡಿ. ಬೇರೆ ಏನಿದೆ ಇದರಲ್ಲಿ, ಏನು ಇಲ್ವಲ್ಲ. ಅದನ್ನು ಸರಿ ಮಾಡಿಕೊಂಡು ಏನಿದೆ ಮಾಹಿತಿ, ಕರೆಕ್ಟಾಗಿ ಮಾಹಿತಿ ತೊಗೊಳ್ಳಿ. ಎಸ್ಎನ್ ಫಾರ್ಮ್ ಬಂದಿದೆ, ಏನಿಲ್ಲ. ಒಂದ್ಸಲಿ 2007 ಎಲ್ಲಿ ನಮ್ಮ ಓಟು ಬೇರೆ ಕಡೆ ಇತ್ತು, ನಮ್ಮ ಓಟು RT ನಗರಲ್ಲಿ ಇಟ್ಟಿದ್ದು. ಇವಾಗ BTM ಬಂದಿದ್ದೀವಿ. RT ನಗರಲ್ಲಿ ಓಟು 2007 ಏನಿತ್ತು ಅದು ಸರಿ ಮಾಡ್ತೀವಿ. ಮತ್ತು ಇವಾಗ ಇದನ್ನು ಬೇರೆ ಅಡ್ರೆಸ್ ನಾವು ಕೊಡ್ತೀವಿ. ನಾನು ಸೈಯದ್ ಮಹಬೂಬ್, ಅಭಿವೃದ್ಧಿ ಪರ, ಜನಪರ ಹೋರಾಟಗಾರ.